ನಮಸ್ಕಾರ ಬೆಂಗಳೂರು. ನಾನು ಶ್ರೀಕಾಂತ್ ನರಸಿಂಹನ್, ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕನು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸರ್ಕಾರದ ಕಡೆಯಿಂದ ನಡೀತಾ ಇರುವ 2,000 ಕೋಟಿ ಮೌಲ್ಯದ ದುರಾಡಳಿತದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ರಸ್ತೆಗಳಿಗಾಗಿ 2,000 ಕೋಟಿ ಬಡ್ಜೆಟ್ ಒಂದು ಘೋಷಣೆ ಮಾಡಿದರು. ಇದಕ್ಕೆ ಅನುಗುಣವಾಗಿ ಸರ್ಕಾರದ ಕಡೆಯಿಂದ 665 ಪ್ರಾಜೆಕ್ಟ್ ಒಳಗೊಂಡ ಒಂದು ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ಅನ್ನು ಸಿದ್ಧಪಡಿಸಿದ್ದಾರೆ. ಸರ್ಕಾರದ ಆದೇಶದಲ್ಲಿ ಏನು ಬರೆದಿದೆ? ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಹೆಚ್ಚುವರಿಯಾಗಿ 2,000 ಕೋಟಿಗಳ ವೆಚ್ಚದಲ್ಲಿ ವಾರ್ಡ್ ರಸ್ತೆಗಳು ಸೇರಿದಂತೆ ರಸ್ತೆ ಮೂಲ ಸೌಲಭ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುಮೋದನೆ ನೀಡಿದೆ. ದಟ್ ಇಸ್ ₹2,000 crores extra has been allocated for road projects, including ward level road projects, to facilitate smooth transport. ಇದರಲ್ಲಿ ಏನು ದುರಾಡಳಿತ ಇದೆ? ಖಂಡಿತ ಇದೆ, ತೋರಿಸ್ತೀನಿ. ರಸ್ತೆ ಕಾಮಗಾರಿಗಳು ಅಂತ ಹೇಳಿ ಈ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲಾದ ಕೆಲವು ಪ್ರಾಜೆಕ್ಟ್ಸ್ ವಿವರಗಳ ಬಗ್ಗೆ ನಾನು ನಿಮಗೆ ಓದ್ತೀನಿ. ಕನ್ಸ್ಟ್ರಕ್ಷನ್ ಆಫ್ MLA ಆಫೀಸ್ ಅಟ್ ಆಸ್ಟಿನ್ ಟೌನ್, ಶಾಂತಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, MLA NA ಹ್ಯಾರಿಸ್ 20 ಕೋಟಿ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಕಮ್ಯುನಿಟಿ ಹಾಲ್ by demolishing old building, Chamarajpet constituency, MLA Zamir Ahmed Khan 8 ಕೋಟಿ. Providing of new name boards in all wards in Pulikesh Nagar constituency, MLA Srinivas 5 ಕೋಟಿ. Construction of multi-purpose building, Govindaraj Nagar constituency, MLA Priya Krishna 4.5 ಕೋಟಿ. Additional works for Rangamandira commercial complex, multi-purpose building, Vijayanagara constituency, MLA Krishnappa 7 ಕೋಟಿ. ಇದು ಬರೀ ಒಂದು ಸ್ಯಾಂಪಲ್. ಇಂಥ ಹಲವಾರು ಪ್ರಾಜೆಕ್ಟ್ಸ್ ಇದೆ. ಇವೆಲ್ಲ ರೋಡ್ ಪ್ರಾಜೆಕ್ಟ್ಸ್ ಅಂತೆ. ಮಿಸ್ಟರ್ ಕೃಷ್ಣ ಬೈರೇಗೌಡ, ದ ಬೆಂಗಳೂರು ರೋಡ್ಸ್ ಆರ್ ಕ್ರೈಯಿಂಗ್ ಫಾರ್ ಹೆಲ್ಪ್. ನೀವು ರೋಡ್ಸ್ಗೆ ಅಲೋಕೇಟ್ ಆಗಿರುವ ಬಡ್ಜೆಟ್ನ ಯಾಕೆ ಇಂತಹ ಪ್ರಾಜೆಕ್ಟ್ಸ್ಗೆ ಡೈವರ್ಟ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ಕಾಲ್ಡ್ ಡೈವರ್ಷನ್ ಆ್ಯಂಡ್ ದಿಸ್ ಇಸ್ ಮಿಸ್ ಗವರ್ನೆನ್ಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್. ರಸ್ತೆಗಳಿಗೆ ಏನು ಪ್ರಾಜೆಕ್ಟ್ಸ್ ಅಲೋಕೇಟ್ ಆಗಿಲ್ವಾ? ಆಗಿದೆ, ಓದ್ತೀನಿ. ರೀಸರ್ಫೇಸಿಂಗ್ ಫ್ರಮ್ MG ರೋಡ್ ಟು ಶೂಲೆ ಸರ್ಕಲ್ ಅಂದರೆ ಬ್ರಿಗೇಡ್ ರೋಡ್ 3 ಕೋಟಿ ಬಡ್ಜೆಟ್. ಆಸ್ಫಾಲ್ಟಿಂಗ್ ಆ್ಯಂಡ್ ಅದರ್ ನೆಸೆಸರಿ ವರ್ಕ್ಸ್ ಆನ್ BGS ಫ್ಲೈಓವರ್ ಮೈಸೂರು ರೋಡ್ 9.5 ಕೋಟಿ. ಇಂಪ್ರೂವ್ಮೆಂಟ್ಸ್ ಟು ರೋಡ್ಸ್, ಡ್ರೈನ್ಸ್ ಆ್ಯಂಡ್ ಫುಟ್ಪಾತ್ ಆಫ್ ರೆಸ್ಟ್ ಹೌಸ್ ರೋಡ್ ಆ್ಯಂಡ್ ಸೆಂಟ್ ಮಾರ್ಕ್ಸ್ ರೋಡ್ 2.5 ಕೋಟಿ. ಪ್ರೊವೈಡಿಂಗ್ ವೈಟ್ ಟಾಪಿಂಗ್ ರೋಡ್ ಟು 100 feet ರೋಡ್ ಫ್ರಮ್ ಹೊಸೂರು ರೋಡ್ ಸರ್ವಿಸ್ ರೋಡ್ ಟು ಈಜಿಪುರ ಮೇನ್ ರೋಡ್ ಜಂಕ್ಷನ್ 30 ಕೋಟಿ. ಇಂಪ್ರೂವ್ಮೆಂಟ್ಸ್ ಟು ರೋಡ್ಸ್, ಡ್ರೈನ್ಸ್ ಆ್ಯಂಡ್ ಫುಟ್ಪಾತ್ ಆಫ್ ಕಬನ್ ರೋಡ್ ಫ್ರಮ್ ಡಿಕೆನ್ಸನ್ ರೋಡ್ ಟು ಕ್ವೀನ್ಸ್ ರೋಡ್ 3.5 ಕೋಟಿ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ? ನಾನು ನನ್ನ ತಂಡದವರ ಜೊತೆ ಕೆಲವು ರೋಡ್ ಪ್ರಾಜೆಕ್ಟ್ಸ್ನ ನಾನು ಇನ್ಸ್ಪೆಕ್ಟ್ ಮಾಡಿದೆ. ನಮ್ಮ ಇನ್ಸ್ಪೆಕ್ಷನ್ ಪ್ರಕಾರ ಈ ರಸ್ತೆಗಳು ಈಗಾಗಲೇ ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ಇದೆ. ಈ ಪ್ರಾಜೆಕ್ಟ್ಗೆ, ಈ ರಸ್ತೆಗಳಿಗೆ ಹಣ ಬೇಕಿಲ್ಲ. ಸೊ ವೈ ಹ್ಯಾಸ್ ಮನಿ ಬೀನ್ ಅಲೋಕೇಟೆಡ್ ಟು ದೀಸ್ ಪ್ರಾಜೆಕ್ಟ್ಸ್? ವೆಲ್, ವಿ ಆಲ್ ನೋ ವೇರ್ ದಿಸ್ ಮನಿ ಗೋಸ್. ನಮ್ಮೆಲ್ಲರಿಗೂ ಗೊತ್ತು ಈ ಹಣ ಎಲ್ಲಿ ಹೋಗುತ್ತೆ ಅಂತ. Do you know what is common to the above projects? These are all in the CBD area, Central Business District. But more importantly, these are Congress MLA constituencies. ಈ ಕ್ಷೇತ್ರಗಳಲ್ಲಿ ರಸ್ತೆಗಳು ಈಗಾಗಲೇ ಒಳ್ಳೆಯ ಸ್ಥಿತಿಯಲ್ಲಿ ಇದೆ. ಇದ್ರೂ ಈ ಜಾಗಗಳಲ್ಲಿ ಪ್ರತಿಯೊಂದು ಕಿಲೋಮೀಟರ್ಗೆ 30 ಲಕ್ಷ, 40 ಲಕ್ಷ, 50 ಲಕ್ಷ, 60 ಲಕ್ಷನೂ ಅಲೋಕೇಟ್ ಮಾಡಿದ್ದಾರೆ. ಔಟ್ಸ್ಕರ್ಟ್ಸ್ ಮತ್ತು ಪೆರಿಫರಲ್ ಏರಿಯಾಸ್ನಲ್ಲಿ ಇರುವ ಕ್ಷೇತ್ರಗಳಲ್ಲಿ ರೋಡ್ಸ್ ಭಾಳ ದುರಸ್ಥಿತಿಯಲ್ಲಿ ಇದೆ. ಇಲ್ಲಿ ಅಪಘಾತಗಳು ನಡೀತಾ ಇದೆ, ಜನರು ಸಾಯ್ತಾ ಇದ್ದಾರೆ. ಇದ್ರೂ ಇಲ್ಲಿ ಇರುವ ರಸ್ತೆಗಳಿಗೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಗೊತ್ತಾ? ಓದ್ತೀನಿ. KR ಪುರ ಕ್ಷೇತ್ರ 1 ಕಿಲೋಮೀಟ್ರಿಗೆ 6 ಲಕ್ಷ. RR ನಗರ್ ಕ್ಷೇತ್ರ 1 ಕಿಲೋಮೀಟ್ರಿಗೆ 7 ಲಕ್ಷ. ಯಶವಂತಪುರ ಕ್ಷೇತ್ರ 1 ಕಿಲೋಮೀಟ್ರಿಗೆ 6 ಲಕ್ಷ. ಮಹಾದೇವಪುರ ಕ್ಷೇತ್ರ 1 ಕಿಲೋಮೀಟ್ರಿಗೆ 5 ಲಕ್ಷ. ಬೊಮ್ಮನಹಳ್ಳಿ ಕ್ಷೇತ್ರ 1 ಕಿಲೋಮೀಟ್ರಿಗೆ 7 ಲಕ್ಷ. ಬೆಂಗಳೂರು ಸೌತ್ ಕ್ಷೇತ್ರ 1 ಕಿಲೋಮೀಟ್ರಿಗೆ 5 ಲಕ್ಷ. ಒಳ್ಳೆಯ ರಸ್ತೆಗಳು ಇರುವ CBD ಏರಿಯಾಸ್ಗೆ 1 ಕಿಲೋಮೀಟ್ರಿಗೆ 50 ಲಕ್ಷ ಅಲೋಕೇಟ್ ಮಾಡಿದ್ದಾರೆ. ದುರಸ್ಥಿತಿಯಲ್ಲಿ ಇರುವ ರಸ್ತೆಗಳು ಹೊಂದಿರುವ ಪೆರಿಫರಲ್ ಏರಿಯಾಸ್ನಲ್ಲಿ 1 ಕಿಲೋಮೀಟ್ರಿಗೆ ಬರೀ 5 ಲಕ್ಷ ಅಲೋಕೇಟ್ ಮಾಡಿದ್ದಾರೆ. 10 times allocation in areas that have good roads in the CBD, whereas areas that have very bad roads have very less. CBD areas, peripheral areas ಏನು ವ್ಯತ್ಯಾಸ ಗೊತ್ತಾ? CBD ಏರಿಯಾಸ್ನಲ್ಲಿ ಕಾಂಗ್ರೆಸ್ MLAಸು,
ಪೆರಿಫರಲ್ ಏರಿಯಾಸ್ನಲ್ಲಿ ಇತರ ಪಕ್ಷದ MLAs. ಸೊ ದಿಸ್ ಇಸ್ ನಾಟ್ ಬೆಂಗಳೂರು ಡೆವಲಪ್ಮೆಂಟ್, ದಿಸ್ ಇಸ್ ಕಾಂಗ್ರೆಸ್ ಡೆವಲಪ್ಮೆಂಟ್. ಕೃಷ್ಣ ಬೈರೇಗೌಡರೆ, ದಿಸ್ ಇಸ್ ಮಿಸ್ಗವರ್ನೆನ್ಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್. ಇದು ನೀವು ಬೆಂಗಳೂರು ಜನರಿಗೆ ಮಾಡುವ ದ್ರೋಹ ಮಾತ್ರವಲ್ಲ, ಈ ಪೆರಿಫೆರಲ್ ಏರಿಯಾಸ್ನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರುವ ಮತದಾರರಿಗೂ ಮಾಡ್ತಾ ಇರುವ ದ್ರೋಹ. ಬರೀ 1-2 ಅಫಿಷಿಯಲ್ಸ್ನ ಸಸ್ಪೆಂಡ್ ಮಾಡಿ ಅಲ್ಲಿಂದ ಬದಲಾವಣೆ ಶುರುವಾಗಲ್ಲ, ಡೆವಲಪ್ಮೆಂಟ್ ಸಿಗಲ್ಲ. ಭ್ರಷ್ಟಾಚಾರ, ದುರಾಡಳಿತ ಸರ್ಕಾರದ ಕಡೆಯಿಂದ, ನಿಮ್ಮ ಕಡೆಯಿಂದ ಶುರು ಆಗ್ತಾ ಇದೆ. ಮೊದಲನೇದಾಗಿ ಅದನ್ನು ಸರಿಪಡಿಸಿ. ನಿಮಗೆ ಬೆಂಗಳೂರಿನ ಮೇಲೆ ನಿಜವಾದ ಕಾಳಜಿ ಇದ್ದರೆ, ನಿಮಗೆ ಧೈರ್ಯ ಇದ್ದರೆ ಈ ಪ್ರಾಜೆಕ್ಟ್ನ ರದ್ದು ಮಾಡಿ. ಯಾವ ಕ್ಷೇತ್ರಗಳಿಗೆ ನಿಜವಾಗಲೂ ರಸ್ತೆಗಳು ಬೇಕಾಗಿದೆಯೋ ಅದನ್ನು ಸೈಂಟಿಫಿಕ್ಲಾಗಿ ನೀವು ಡಿಸೈಡ್ ಮಾಡಿ, ಜನರ ಜೊತೆ ಕೂತ್ಕೊಂಡು ನೀವು ಡಿಸೈಡ್ ಮಾಡಿ. ಇಲ್ಲಾದರೆ ಪ್ಲೀಸ್ ಚೇಂಜ್ ಯುವರ್ ಡೆಸಿಗ್ನೇಷನ್ ಫ್ರಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಟು ಕಾಂಗ್ರೆಸ್ ಡೆವಲಪ್ಮೆಂಟ್ ಮಿನಿಸ್ಟರ್.